ಟೆನ್ಷನ್ ಆಗಬೇಡಿ, ಇನ್ನ ಗೇಮ್ ಓವರ್ ಆಗಿಲ್ಲ. ಯಾರ್ಯಾರು FA1 ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿಲ್ಲ ಅಂಡ್ ಇಂಪಾರ್ಟೆಂಟ್ ಕ್ವಶನ್ ನ ಹುಡುಕ್ತಾ ಇದ್ದೀರಾ, ದಿಸ್ ಇಸ್ ದ ಪರ್ಫೆಕ್ಟ್ ವಿಡಿಯೋ ಫಾರ್ ಯು ಮಕ್ಕಳೇ. ಸೊ ಟಾಪ್ 10 ಕ್ವಶನ್ ನಿಮ್ಮ FA1 ಗೆ ಪಕ್ಕಾ ನಿಮ್ಮ ಪಾಸಿಂಗ್ ನ ಮಾಡುವಂತ ಕ್ವಶನ್ ನ ತಗೋ ಬಂದಿದ್ದೀನಿ. ಬನ್ನಿ ನೋಡೋಣ. ಫಸ್ಟ್ ಕ್ವಶನ್ ಮಕ್ಕಳೇ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಅ ಸಿಂಬಲ್ ಪೆಂಡುಲಮ್ ಯೂಸಿಂಗ್ ದ ಡೈಮೆನ್ಷನಲ್ ಅನಾಲಿಸಿಸ್. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಮಕ್ಕಳೇ, VT ಗ್ರಾಫ್ ಅಂದ್ರೆ ಏನು ಹಾಗೂ ಅದರಿಂದ ಇಕ್ವೇಶನ್ಸ್ ಆಫ್ ಮೋಷನ್ ನ ಡಿರೈವ್ ಮಾಡುವಂತ ಕ್ವಶನ್. ನೆಕ್ಸ್ಟ್ ಏನು, ನ್ಯೂಟನ್ ನ ಸೆಕೆಂಡ್ ಲಾ ನ ಡಿರೈವ್ ಮಾಡಿ ಅಂಡ್ ಈ ಎಕ್ಸ್ಪ್ರೆಷನ್ ನ ತರುವಂತ ಕ್ವಶನ್. ನೆಕ್ಸ್ಟ್ ಏನು, ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಮಕ್ಕಳೇ, ಆ ಬುಲೆಟ್ ಇಸ್ ಫೈರ್ಡ್ ವಿತ್ ಅನ್ ಆಂಗಲ್ ಆಫ್ 30 ಇದ್ದಾಗ ನಿಮ್ಗೆ ಏನೇನ್ ಕೇಳ್ತಾರೆ, ಟೈಮ್ ಆಫ್ ಫ್ಲೈಟ್ ನ ಕೇಳ್ತಾ ಇದಾರೆ, ಹಾರಿಜಾಂಟಲ್ ರೇಂಜ್ ನ ಕೇಳ್ತಾ ಇದಾರೆ ಅಂಡ್ ನೆಕ್ಸ್ಟ್ ಮ್ಯಾಕ್ಸಿಮಮ್ ಹೈಟ್ ನ ಕೂಡ ಕೇಳ್ತಾ ಇದಾರೆ. ಅಂಡ್ ಫೈನಲಿ ತುಂಬಾ 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 ಇಂಪಾರ್ಟೆಂಟ್, ಶೋ ದಟ್ ದ ಪಾತ್ ಆಫ್ ಅ ಪ್ರೊಜೆಕ್ಟೈಲ್ ಇಸ್ ಅ ಪ್ಯಾರಾಬೋಲಾ. ಆ ಇಕ್ವೇಶನ್ ನ ಡಿರೈವ್ ಮಾಡಿ ಇಟ್ ಇಸ್ ಅ ಪ್ಯಾರಾಬೋಲಾ ಅಂತ ನಾವೇನ್ ಮಾಡ್ಬೇಕು, ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಮಕ್ಕಳೇ, ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಆವರೇಜ್ ವೆಲಾಸಿಟಿ ಅಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಎರಡು ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮಕ್ಕಳೇ, ವಾಟ್ ಈಸ್ ದ ಆಕ್ಸಿಲರೇಷನ್ ಫಾರ್ ಫ್ರೀಲಿ ಫಾಲಿಂಗ್ ಬಾಡಿ ಅಂಡ್ ಡ್ರಾ ದ ಆಕ್ಸಿಲರೇಷನ್ ಟೈಮ್ ಗ್ರಾಫ್, ಹಾಗೆ ಅದಕ್ಕೆ ವೆಲಾಸಿಟಿ ಟೈಮ್ ಗ್ರಾಫ್ ನ ಕೂಡ ಕೇಳಬಹುದು. ನೆಕ್ಸ್ಟ್, ಯಾವಾಗ ಎರಡು ವೆಕ್ಟರ್ಗಳ ಮಧ್ಯದ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ ಅಂಡ್ ಮಿನಿಮಮ್ ಇರುತ್ತೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂಡ್ ಫೈನಲಿ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಇನರ್ಷಿಯಾ. ಸೊ ಇದಿಷ್ಟು ಆಗಿತ್ತು ನಿಮ್ಮ ಟಾಪ್ 10 ಕ್ವಶನ್ಸ್. ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಡಿರೈವೇಶನ್ಸ್ ಬೇಕು ಅಂದ್ರೆ ಜಸ್ಟ್ ಮೆನ್ಷನ್ ಡಿರೈವೇಶನ್ ಇನ್ ದ ಕಮೆಂಟ್ ಬಾಕ್ಸ್. ಬಟ್ ಯಾರ್ಯಾರು ಸರ್ ಟಾಪ್ 10 ಏನೋ ಕ್ವಶನ್ ಕೊಟ್ರಿ, FA1 ಏನೋ ಸಾರ್ಟ್ ಔಟ್ ಆಯ್ತು, ಬಟ್ ಕ್ಲಾಸ್ 11 ನ ಯಾವ ತರ ಪಾಸ್ ಮಾಡ್ಕೋಬೇಕು, ಯಾವ ತರ ಒಳ್ಳೆ ಸ್ಕೋರ್ ಮಾಡ್ಬೇಕು ಅಂದವ್ರಿಗೆ ವರಿ ಬೇಡ ಮಕ್ಕಳೇ. ನಿಮಗೋಸ್ಕರ PW ಕನ್ನಡ ಲಾಂಚ್ ಮಾಡಿದೆ ಅರ್ಜುನ KCT ಅಟ್ ದ ಅಟ್ರಾಕ್ಟಿವ್ ಪ್ರೈಸ್ ಆಫ್ 4999. ಸೊ ವಿತ್ ಟಾಪ್ ಕ್ವಾಲಿಟಿ ಎಜುಕೇಟರ್ಸ್ ಹಾಗೂ ಡೈಲಿ DPPs ಹಾಗೂ 1-on-1 ಮೆಂಟರ್ಶಿಪ್ ಜೊತೆಗೆ ನಿಮ್ಮ ಕ್ಲಾಸ್ 11 ಜರ್ನಿಗೆ ಹೇಳಿ ಒಂದು ಹೊಸ ಅಧ್ಯಾಯ ಮಕ್ಕಳೇ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡಿರೈವೇಶನ್ ಬೇಕಾದ್ರೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಓಕೆ, ಬಾಯ್.